ರಾಮೇಶ್ವರಂ ಜ್ಯೋತಿರ್ಲಿಂಗ್ ಅಲ್ಲಿ ಸ್ವತಃ ರಾಮನೇ ಒಂದು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾನೆ. ಅದರ ಪಕ್ಕದಲ್ಲೇ ಇನ್ನೊಂದು ಶಿವಲಿಂಗ ಇದೆ. ಅದನ್ನ ಹನುಮಂತ ಕೈಲಾಸದಿಂದ ತಂದಿದ್ದ. ಆದ್ರೆ ಇಲ್ಲಿಗೆ ಬರೋ ಭಕ್ತರು ಮೊದಲು ಹನುಮಂತ ತಂದಿರೋ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ಈ ಕತೆ ಶುರುವಾಗುತ್ತೆ ಲಂಕೆಯ ವಿಜಯ ಆದ್ಮೇಲೆ ಪ್ರಭು ಶ್ರೀರಾಮ ಸೀತಾಮಾತೆಯನ್ನು ಕರ್ಕೊಂಡು ವಾಪಸ್ ಬರುವಾಗ. ನಿಮ್ಗೂ ಗೊತ್ತಿರುತ್ತೆ, ರಾವಣ ಅಖಂಡ ವಿದ್ವಾವಾನನಾಗಿದ್ದ, ಮತ್ತೆ ಬ್ರಹ್ಮಪುತ್ರನೂ ಆಗಿದ್ದ. ಹೀಗಾಗಿ ಅವನ ವಧೆ ಮಾಡಿದ್ದಕ್ಕೆ ರಾಮನಿಗೆ ಬ್ರಹ್ಮಹತ್ಯೆ ಪಾಪವಾಗುತ್ತೆ. ಈ ಪಾಪದಿಂದ ಮುಕ್ತಿ ಹೊಂದಲು ಸಪ್ತ ಋಷಿಗಳು ರಾಮನಿಗೆ ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡಲು ತಿಳಿಸ್ತಾರೆ. ರಾಮ ಮತ್ತು ಸೀತೆ ಪೂಜೆಗೋಸ್ಕರ ಗಂಡಮಾನ್ ಪರ್ವತದ ಹತ್ರ ಒಂದು ಸಮುದ್ರದ ದಡದಲ್ಲಿ ನಿಲ್ತಾರೆ. ಅಲ್ಲಿಂದ ಅಲೆ ಲಂಕೆಗೆ ಸೇತುವೆಯನ್ನು ಕಟ್ಟಿರ್ತಾರೆ. ಇದೇ ಸ್ಥಳ ಈಗ ರಾಮೇಶ್ವರಂ ಅಂತ ಹೇಳಲಾಗುತ್ತೆ. ಶ್ರೀರಾಮ ಅಲ್ಲೇ ಒಂದು ಶಿವಲಿಂಗ ಸ್ಥಾಪನೆ ಮಾಡಲು ನಿಶ್ಚಯ ಮಾಡ್ತಾನೆ. ಅದಕ್ಕೆ ಪ್ರಿಯ ಭಕ್ತನಾದ ಹನುಮಂತನಿಗೆ ಕೈಲಾಸದಿಂದ ಒಂದು ದಿವ್ಯ ಶಿವಲಿಂಗವನ್ನು ತರಲು ಆದೇಶ ಮಾಡ್ತಾನೆ. ಹನುಮಂತ ಆಜ್ಞೆಯಂತೆ ಕೈಲಾಸದ ಕಡೆ ಪ್ರಯಾಣ ಮಾಡ್ತಾನೆ. ಆದ್ರೆ ಕೈಲಾಸ ತುಂಬಾ ದೂರ ಇತ್ತು. ಹನುಮಂತನಿಗೆ ಬರಲು ತಡವಾಗುತ್ತೆ ಅನ್ನೋ ಅನುಮಾನ ಬರುತ್ತೆ. ಮತ್ತೆ ಅಲ್ಲಿ ಶಿವಲಿಂಗ ಸ್ಥಾಪನೆಯ ಮುಹೂರ್ತ ಕೂಡ ಕಳೆದು ಹೋಗುವ ಸಮಯ ಬರುತ್ತೆ. ಯಾವಾಗ ಶುಭ ಮುಹೂರ್ತ ಮುಗಿಯುತ್ತೆ ಅನ್ನೋ ಸಮಯದಲ್ಲಿ ಸೀತಾಮಾತೆ ಸಮುದ್ರದ ದಡದಲ್ಲಿದ್ದ ಮಣ್ಣಿನಿಂದ ಒಂದು ಶಿವಲಿಂಗ ಮಾಡ್ತಾಳೆ. ಸಮಯದ ಅಭಾವದಿಂದ ಅದೇ ಶಿವಲಿಂಗವನ್ನ ವಿಧಿವಿಧಾನವಾಗಿ ಸ್ಥಾಪನೆ ಮಾಡ್ತಾರೆ. ರಾಮನಿಂದ ಸ್ಥಾಪನೆ ಆಗಿದ್ದಕ್ಕೆ ರಾಮಲಿಂಗಂ ಅಂತ ಕರೆಯಲ್ಪಡುತ್ತೆ. ಸ್ವಲ್ಪ ಸಮಯದ ನಂತರ ಹನುಮಂತ ಕೈಲಾಸದಿಂದ ದಿವ್ಯ ಶಿವಲಿಂಗವನ್ನು ತಗೊಂಡ್ ಬರ್ತಾನೆ. ಆದ್ರೆ ಪೂಜೆ ಮೊದಲೇ ಸಂಪನ್ನವಾಗಿದ್ದನ್ನ ನೋಡಿ ಹನುಮಂತನಿಗೆ ದುಃಖವಾಗುತ್ತೆ. ಹನುಮಂತನಿಗೆ ಅನ್ಸುತ್ತೆ ನನ್ನ ಸೇವೆಯಲ್ಲೇ ಕಡಿಮೆ ಆಗಿದೆ ಅಂತ. ಅದನ್ನ ನೋಡಿದ ಶ್ರೀರಾಮ ಹನುಮಂತನಿಗೆ ಪ್ರೇಮದಿಂದ ಆಗಿರೋದನ್ನ ತಿಳಿಸ್ತಾನೆ. ಮತ್ತೆ ಹನುಮಂತ ತಂದ ಶಿವಲಿಂಗವನ್ನ ರಾಮಲಿಂಗದ ಪಕ್ಕದಲ್ಲೇ ಪೂರ್ತಿ ಶ್ರದ್ಧೆಯಿಂದ ಸ್ಥಾಪನೆ ಮಾಡ್ತಾನೆ. ಅದನ್ನ ವಿಶ್ವಲಿಂಗಂ ಅಂತ ಕರೆಯಲ್ಪಡುತ್ತೆ. ಆದ್ರೆ ಶ್ರೀರಾಮ ಇಲ್ಲಿಗೆ ನಿಲ್ಸೋದಿಲ್ಲ. ತನ್ನ ಭಕ್ತನನ್ನು ಸರ್ವೋಚ್ಚನನ್ನಾಗಿ ಮಾಡಬೇಕು ಅಂತ ಒಂದು ವಿಧಾನವನ್ನ ಮಾಡ್ತಾನೆ. ರಾಮೇಶ್ವರಂ ಅಲ್ಲಿ ಯಾರೇ ಭಕ್ತರು ಬಂದ್ರು ಮೊದಲು ಹನುಮಂತ ತಂದ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು. ಅದಾದ್ಮೇಲೆ ರಾಮಲಿಂಗಕ್ಕೆ ಪೂಜೆ ಮಾಡಬೇಕು. ಇದರಿಂದ ಪೂಜೆ ಸಂಪೂರ್ಣವಾಗುತ್ತೆ ಅಂತ. ಬಜರಂಗ್ ಬಲಿಯ ಎಲ್ಲಾ ಭಕ್ತರು ಕಾಮೆಂಟ್ ಅಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ. ಈ ತರ ಇನ್ನೂ ಚಮತ್ಕಾರಿ ದೇವಾಲಯಗಳ ಬಗ್ಗೆ ತಿಳಿಯಲು ನನ್ನನ್ನು ಫಾಲೋ ಮಾಡಿ.